ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಎಗ್ ಬುರ್ಜಿ ಥರ ಮಾಡ್ತಾಯಿದ್ದೀನಿ. ಈರುಳ್ಳಿ, ಚೂರು ಉಪ್ಪು, ಚೂರು ಅರಿಶಿನ ಪುಡಿ ಹಾಕಿ ಬುರ್ಜಿ ಥರ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಸುಮ್ಮನೆ ಒಂದು ಚಕ್ಕೆ ಒಂದು ಲವಂಗ ಹಾಕ್ತಾಯಿದ್ದೀನಿ. ಎಗ್ ಬುರ್ಜಿ ರೆಡಿಯಾಗಿದೆ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ತದ್ದಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಬೇಕಾದ್ರೆ ಪೇಸ್ಟ್ ಬೇಕಾದರೂ ಮಾಡಿ ಹಾಕೋಬೋದು. ಒಂದು ಸಣ್ಣಗೆ ಹೆಚ್ಚಿರೋದು ಒಂದು 3 ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸುಮ್ಮನೆ ಒಂದು ಮೊಟ್ಟೆ ಹಾಕಿದ್ದೀನಿ ಟೇಸ್ಟಿಗೆ ಅಂತ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ಒಂದು ಮೊಟ್ಟೆ ಹಾಕಿದ್ದೆ. ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮೊಟ್ಟೆ ಬುರ್ಜಿ ಮಾಡೋಕ್ಕೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೆ. ಈಗ ಒಗ್ಗರಣೆಗೆ ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ. 2 ಲೋಟ ರೈಸ್ ಮಾಡಿಟ್ಟಿದ್ದೀನಿ ಕುಕ್ಕರಲ್ಲಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡಿಟ್ಟಿದ್ದೀನಿ. ನೋಡಿ, ಅನ್ನ ಹಾಕಿದ್ದೀನಿ, ಕಲಿಸ್ತೀನಿ. ಇವಾಗ ಕಲಸಿದ್ದೀನಿ ಅನ್ನನ. ಕಲಸಾದ್ಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಕಲಸಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಮೊಟ್ಟೆ, ಅದನ್ನು ಹಾಕಿ ತಿರುಗಿಸಿದ್ರೆ ಎಗ್ ರೈಸ್ ರೆಡಿ. ಸಿಂಪಲ್ಲಾಗೂ ಮಾಡ್ಬೋದು, ಏನು 10 ನಿಮಿಷಕ್ಕೆ ರೆಡಿ ಮಾಡ್ಬೋದು. ಅದು ಇನ್ನೊಂದು ದಿನ ಹೇಳ್ಕೊಡ್ತೀನಿ. ಏನು ಬೇಯಿಸಿಟ್ಕೊಂಡಿದ್ದೆ ಮೊಟ್ಟೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ಕಲಿಸ್ಬೇಕು, ಎಲ್ಲ ಮಿಕ್ಸ್ ಆಗೋ ಥರ. ಇವಾಗ ಆಗಿದೆ ನೋಡಿ. ಇವಾಗ ಎಗ್ ರೈಸ್ನ ತಟ್ಟೆಗೆ ಹಾಕೊತಾ ಇದ್ದೀನಿ. ಹೇಗಿದೆ ನೋಡ್ತೀನಿ. ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಾಗಿದೆ. ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ.